ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಸ್ವಾತಂತ್ರ್ಯ ದಿನಾಚರಣೆ. ಸೊ ಎಲ್ಲರೂ ಚೆನ್ನಾಗಿ ಆಚರಿಸಿರ್ತೀರಾ. ಹಾಗೆ ನಮ್ಮೂರಲ್ಲಿ ಏನೇನು ಮಾಡಿದರು, ಹೇಗೆ ಆಚರಿಸಿದ್ರು ಅಂಥೇಳಿ ನಾನು ನಿಮ್ಗೆ ತೋರಿಸೋಣ ಅಂತ ವಿಡಿಯೋ ಮಾಡ್ತಾ ಇರೋದು. ಹಾಗೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದಾರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತೀರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಹಾಗೆ ಕಮೆಂಟ್ ಕೂಡ ಮಾಡಿ. ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ, ಹಾಗೆ ಯಾರ್ಯಾರು ಸರ್ಕಾರಿ ಶಾಲೆಯಲ್ಲಿ ಓದಿದ್ರಿ, ಎಲ್ಲರೂ ಒಂದೊಂದು ಲೈಕ್ ಮಾಡಿ. ಯಾಕಂದರೆ ನಾನು ಸರ್ಕಾರಿ ಶಾಲೆಯಲ್ಲೇ ಓದಿ ಬಂದಿದ್ದು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ನನಗೂ ಖುಷಿ ಆಗುತ್ತೆ. ಎಷ್ಟು ಜನ ಸರ್ಕಾರಿ ಶಾಲೆಯಲ್ಲಿ ಓದಿದ್ದೀರಾ, ಹೆಮ್ಮೆಯಿಂದ ಹೇಳ್ಕೊಬೇಕಲ್ವ ಅದನ್ನು. ಹಾಗೆ ಮಳೆಗಾಲದಲ್ಲಿ ಲೈನ್ ಮ್ಯಾನ್ಗಳಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೋದು. ಯಾಕಂದರೆ ಎಲ್ಲೇ ಕರೆಂಟ್ ಇಲ್ಲ ಅಂದರೆ ಫಸ್ಟು ಹೋಗಿ ಅವ್ರ ಜೀವನೂ ಲೆಕ್ಕಿಸದೆ ಹೋಗಿ ಕರೆಂಟ್ ಕೊಡ್ತಾರೆ. ನಾವೇನೋ ಬೈತಾ ಇರ್ತೀವಿ, ಅಯ್ಯೋ ಕರೆಂಟ್ ತೆಗೆದ್ಬಿಟ್ರು ಅಂಥೇಳಿ. ಬಟ್ ಅವ್ರ ಕಷ್ಟ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಊರಿನವರೆಲ್ಲ ಸೇರಿ ಅವ್ರ ಕೆಲಸನ ಮೆಚ್ಚಿ ಅವ್ರಿಗೂ ಸನ್ಮಾನ ಮಾಡಿದ್ದಾರೆ. ತುಂಬಾ ಖುಷಿಯಾಗುತ್ತೆ ಅದನ್ನೆಲ್ಲ ನೋಡ್ತಿದ್ರೆ. ನಿಮ್ಮೂರಲ್ಲೂ ಯಾರಾದರೂ ಹೀಗೆ ಡೆಡಿಕೇಟೆಡ್ ಆಗಿ ಕೆಲಸ ಮಾಡೋರಿದ್ದರೆ ಕಮೆಂಟ್ ಮಾಡಿ. ಶಾಲೆಯಲ್ಲಿ ಮಕ್ಕಳು ಹೇಗೆ ಭಾಷಣ ಮಾಡಿದ್ದಾರೆ ಮತ್ತು ಡ್ಯಾನ್ಸ್ ಕೂಡ ಮಾಡಿದ್ದಾರೆ. ಡ್ಯಾನ್ಸ್ದು ವಿಡಿಯೋದಲ್ಲಿ ನನ್ನ ಸಾಂಗ್ನ ಕಟ್ ಮಾಡಿದ್ದೀನಿ, ಯಾಕಂದರೆ ಕಾಪಿರೈಟ್ ಬರುತ್ತೆ ಅಂತೇಳಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಪಟೇಲ್ ಉಕ್ಕಿನ ಮನುಷ್ಯ ಎಂದೇ ಪ್ರಸಿದ್ಧರಾಗಿರುವ ವಲ್ಲಭಭಾಯ್ ಪಟೇಲ್ ಅಕ್ಟೋಬರ್ 13, 1875ರಂದು ಜನಿಸಿದರು. 1928ರಂದು ಬಾರ್ದೋಲಿ ಸತ್ಯಾಗ್ರಹದಿಂದ ಅಖಿಲ ಪ್ರಥಮ ಖ್ಯಾತಿ ಲಭಿಸಿತು. 80,000 ರೈತ ಹೋರಾಟಗಾರರ ಮುಖಂಡತ್ವ ವಹಿಸಿದರು. 1932ರಂದು ಸೆರೆಮನೆ ವಾಸ ಸೇರಿದರು. ಭಾರತದ ಪ್ರಥಮ ಗೃಹ ಸಚಿವರ ಚಪ್ಪಾಳೆ 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 ಕಣ್ಣನ್ನು ನೀಡಿದ ಅಣ್ಣನಿಗೆ ನಮ್ಮೆಯ